ರಾಯರ ಶಕ್ತಿ, ರಾಯರ ಮಹಿಮೆ, ರಾಯರ ಭಕ್ತರಿಗೆ ಮಾತ್ರ ಗೊತ್ತು. ನಂಬಿ ಕಟ್ಟವರಿಲ್ಲವೋ ಗುರು ರಾಯರ ಅಂತ ಹೇಳ್ತಾರೆ. ಆ ರಾಯರ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಮಂತ್ರಾಲಯದೊಳಗೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಾನು ಸುಮಾರು 5 ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗ್ತಿದ್ದೇನೆ. ಕಳೆದ ಒಂದು 2-3 ತಿಂಗಳು ಮುಂಚೆ ಸಹ ಹೋಗಿದ್ದೆ. ಬಟ್ ಇದು ತುಂಬ ಒಂದು ಅನಿರೀಕ್ಷಿತವಾದ ಪ್ರಯಾಣ ರಾಯರನ್ನು ನೋಡಲು. ಈ ಸತಿ ಬರೀ ನಾನು, ನನ್ನ ಮಮ್ಮಿ ಅಷ್ಟೇ, ಇನ್ಯಾರೂ ಇರಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ರಾಯರ ಕೃಪೆ ಇರಬೇಕನ್ಸುತ್ತೆ, ಒಳ್ಳೆಯ ದರ್ಶನ ಆಗಲಿಕ್ಕೂ. ಏನೇ ಜೀವನದಲ್ಲಿ ನಡಿಬೇಕಾದರೂ ಆ ಭಗವಂತನಿಗೆ ಸದಾ ಚಿರಋಣಿ. ಅಲ್ಲಿ ರಾಯರ ಮಠ, ಮಂತ್ರಾಲಯಕ್ಕೆ ಹೋದಾಗ ಸಿಗೋ ನೆಮ್ಮದಿ ಇದೆಯಲ್ಲ, ಅದನ್ನು ಪದಗಳಲ್ಲಿ ಹೇಳಲು ಅಸಾಧ್ಯ. ಅದನ್ನು ಅನುಭವಿಸಿದವರಿಗೆ ಮಾತ್ರ ಅರ್ಥ ಆಗುತ್ತೆ ಮಂತ್ರಾಲಯಕ್ಕೆ ಹೋಗಿ ಬರೋದೇನು ಅಂತ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್.